ಮಾನ್ವಿ ಪಟ್ಟಣದ 18ನೇ ವಾರ್ಡಿನಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ. ಬಡವರ ಕಷ್ಟ ಕೇಳೋರು ಮಾನ್ವಿಯಲ್ಲಿ ಯಾರಾದರೂ ಇದ್ದೀರಾ? ಮಾನ್ವಿ ಪರಿಸ್ಥಿತಿಗೆ ಕಾರಣವಾದವರು ಯಾರು? ಪತ್ರಕರ್ತ ಶಫಿ ಚಾವುಷರ ಗಂಭೀರ ಆರೋಪ. ಕಾಮಗಾರಿ ನೆಪದಲ್ಲಿ ರಸ್ತೆ ಅಗೆದರೂ ನೀರು ಬರ್ತಾ ಇಲ್ಲ. ಮಾನ್ವಿ ಅಂದ್ರೆ ಸಾಕು ನೋಡೋಕೆ ಚಂದ, ಆದರೆ ಕುಡಿಯುವ ನೀರಿನ ಸಮಸ್ಯೆ ನೋಡಿದ್ರೆ ಸಾಕು ಜನರು ಊರು ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಬಂದಿದೆ ಎಂದು ಮಾನ್ವಿ ಪಟ್ಟಣದ 18ನೇ ವಾರ್ಡಿನ ನಿವಾಸಿಗಳೇ ಸಾಕ್ಷಿ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ 18ನೇ ವಾರ್ಡಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಕುಡಿಯುವ ನೀರಿಗಾಗಿ ತಗ್ಗುಗುಂಡಿಗಳನ್ನು ಅಗೆದಿದ್ದರಿಂದ ವಾರದಿಂದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲವಾಗಿದೆ ಅಂತ ಹೇಳಿ ಪತ್ರಕರ್ತ ಶಫಿ ಚಾವುಷ್ ಗಂಭೀರವಾಗಿ ಆರೋಪಿಸಿದ್ದಾರೆ. ಮಾನ್ವಿಯಲ್ಲಿ ಕುಡಿಯುವ ನೀರು ಇಲ್ಲವಾದರೂ ಸಹ ಶಾಸಕರು ಮತ್ತು ಅಧಿಕಾರಿಗಳು ಕಾಳಜಿ ವಹಿಸ್ತಾ ಇಲ್ಲದ ಕಾರಣ ಜನರಂತೂ ರಾಜಕಾರಣಿಗಳ ವಿರುದ್ಧ ರೋಸ್ ಹೋಗಿದ್ದಾರೆ. ಶಾಸಕ ಹಂಪಯ್ಯ ನಾಯಕರೇ, ನೀವು ಕಾಳಜಿ ವಹಿಸುವಿರಾ? ನಮಗ್ಯಾಕೆ ಬೇಕು ಎಂದು ಸುಮ್ಮನೆ ಇರುವಿರಾ? ಜನತೆಗೆ ತಿಳಿಸಬೇಕು ಅಂತ ಹೇಳಿ ಶೌಕತ್ ಅಲಿ ಒತ್ತಾಯಿಸಿದ್ದಾರೆ. ದೇವಸ್ಥಾನದಿಂದ ಇಲ್ಲಿ ಮುಬಾರಕ್ ಮಿಯಾ ಮಸೀದಿ ವರೆಗೆ ಪೈಪ್ಲೈನ್ ಹಾಕಲು ಬಂದಿದ್ರು. ಆದ್ರೂ ನಾವು ಅವತ್ತು ಈ ಹಳೆ ಸಮಸ್ಯೆ ನಮ್ಗೆ ಇತ್ತು, ಆ ಸಮಸ್ಯೆ ನೋಡ್ಕೊಂಡು ನಾವು ಪಕ್ಕದಲ್ಲಿ ಹಾಕೊಂಡು ಬರಕ್ ಹೇಳಿದ್ವಿ. ಆದ್ರೆ ಅವ್ರು ಸಂಬಂಧಪಟ್ಟವರು ಬಹುಶಃ ಶಕ್ಷವಲ್ಲಿ ಇರ್ಬೋದು. ಅವ್ರೇನಂದ್ರೆ ಅಣ್ಣ ನಿಮ್ಗೆ ಏನ್ ತ್ರಾಸ ಕೊಡಂಗಿಲ್ಲ, ಏನ್ ಮಾಡಂಗಿಲ್ಲ ಅಂತ ಇದೇ ಲೈನಿಗೆ ಬಂದ್ರು. ಯಾಕಂದ್ರೆ ಈ ಕಡೆ ತೋಡಿದಿತ್ತು, ಅದು ಮೆತ್ತಗಿರ್ತೈತೆ ನಮ್ಮ ಲೆಕ್ಕಕ್ಕೆ ಅವ್ರು ಬಂದ್ರು. ಬಂದ ಮೇಲೆ ಏನಾಯ್ತು, ಹೇಳ್ಕೆಂತ ಬಂದ್ರೆ ನಾವ್ ಹೇಳಿದಂಗೆಲ್ಲ ನೀವ್ ಯಾಕೆ ಟೆನ್ಷನ್ ತಗಂತೀರಿ, ಅದ್ ಸಮಸ್ಯೆ ನಮಗಾಗ್ತೈತಿ. ತಾವೇನ್ ಬರ್ತಾರ ತೋಡ್ತಾರ ಹೋಗ್ಬಿಡ್ತಾರ, ಸಮಸ್ಯೆ ಆಗದ್ ನಮ್ಗ. ಈಗ 12 ದಿವಸ ಆಯ್ತು ನೀರಿಲ್ಲ, ಎಲ್ಲಿಗೆ ಹೋಗಮ್ಮ? ಏನ್ ಜನಪ್ರತಿನಿಧಿಗಳು ಎಲ್ಲೇ ಐದೇ ಕುಂದಿರ್ತಾರ, ಸಂಬಂಧಪಟ್ಟವ್ರು ಇವ್ರನ್ನ ಕರೆಸ್ತಾರ, ಭಾಷಣ ಮಾಡ್ತಾರ, ಪ್ರೆಸ್ ಮೀಟ್ ಮಾಡ್ತಾರ, ಹೇಳ್ತಾರ ಎಲ್ಲಿ ಇದಾವ್ ನೀರು? ಮಾಜಿ ಸಚಿವರು ಹೇಳದ್ ನೋಡಿದ್ರೆ ಆ ರೀತಿ ವರ್ಣನೆ ಮಾಡ್ತಾರ ತಮ್ಮ ಒಂದು ಬಣ್ಣ ಮುಚ್ಚಿಕೊಳ್ಳಲು. ಆದ್ರೆ ಇಲ್ಲಿ ಏನೇನೇನೇ ಇಲ್ಲ. ಏನಿದ್ರ ಅರ್ಥ? ಆಮೇಲೆ ಸರಿಯಾಗಿ ಕೆಲಸಗಳದ್ದು ಕಾಂಟ್ರಾಕ್ಟ್ ಯಾರು ಗೊತ್ತಿಲ್ಲ, ಸಬ್ ಕಾಂಟ್ರಾಕ್ಟ್ ಯಾರು ಗೊತ್ತಿಲ್ಲ. ಬಂದ್ರೇನು ಅದು ತೋಡಿದ್ರೇನು ಹೊಂಟ್ಬಿಟ್ರೇನು, ಯಾರು ಮಾಡ್ಬೇಕು? ಅದು ಇದ್ರದ್ದು ಪೈಪ್ಲೈನ್ ಜೆಜೆಎಂ ಕಾಮಗಾರಿ ನಡೆದೈತೆ. ಈಗ 10-12 ದಿವಸ ಆಯ್ತು. ಕಾಂಟ್ರಾಕ್ಟ್ ಮಾಡ್ತೀವಿ ಬಿಡ್ತೀವಿ ಅಂತಾರೆ, ಎಲ್ಲಿ ಮಾಡಕತ್ತಾರ? ರೆಸ್ಪಾನ್ಸೇ ಇಲ್ಲ. ಕಡಿಗೆ ನಡ್ರಿ ಎಲ್ಲೇನು ಒಂತಲ್ಲಿ ಐತಪ್ಪ, ಏನನ್ ಮಾಡಮ್, ಸಿಸಿ ಒಡ್ಸೋದ್ ಹೇಳ್ರಿ. ಈಗ ನಮಸ್ಕಾರ, ನನ್ನ ಹೆಸರು ಶಫಿ ಚಾವುಷ್ ಅಂತ. 18ನೇ ವಾರ್ಡಿನ ನಿವಾಸಿ ನಾವು. 18ನೇ ವಾರ್ಡಿನ ನಿವಾಸಿಗಳು ನಾವು. ಇಲ್ಲಿ ಜೆಜೆಎಂ ಕಾಮಗಾರಿ ನಡೀತಾ ಇದೆ. ಕಾಮಗಾರಿಯಲ್ಲಿ ನಮ್ಮ ಪೈಪ್ಲೈನ್ ಎಲ್ಲ ಹೊಡೆದಿದ್ದಾರೆ, ನೀರಿನ ಪೈಪ್ಲೈನ್. ಇವತ್ತಿಗೆ 12 ದಿನ ಆಯ್ತು, ಯಾವುದೇ ಕೆಲಸ ಮಾಡವಲ್ರು. ಜ್ಞಾನೇಂದ್ರ ಸಿಂಗ್ ಅಂತ ಇದಾನ ಗುತ್ತೇದಾರ ಇದಾರ. ಇಲ್ಲಿ ಕೆಲಸನೇ ಕೇಳಿದ್ರೆ ಯಾವ್ದು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಉಡಾಪಿ ಉತ್ತರ ಕೊಡ್ತಾ ಇದಾರೆ. ಇಲ್ಲಿ ಕೆಲಸ ಮಾಡೋರು ಯಾವ್ದು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. AW ಚವ್ಹಾಣ್ ಅವ್ರಿಗೆ ಫೋನ್ ಮಾಡಿದ್ರಿ ಏನಂತಾರ, ಇಲ್ರಿ ನಾವ್ ಹೇಳಿವಿ, ಅವ್ರು ಮಾಡ್ತಾರ ತಡ್ರಿ, ನೀವು ಬೇರೆ ಮ್ಯಾಗ ಯಾಕೆ ಫೋನ್ ಮಾಡ್ತೀರ ಅಂತಾರ ಅವ್ರು ಚವ್ಹಾಣ್ ಅವರು. ಇವ್ರು ಏನ್ ಮಾಡ್ತಾರ, ಇವ್ರು ಪುರಸಭೆ ಅಧಿಕಾರಿ ಮುಖ್ಯಾಧಿಕಾರಿ ಹೇಳಿದ್ರೆ ಏನಂತಾರ ಇವ್ರು, ಇಲ್ರಿ ನಾವ್ ಮಾತಾಡಿವಿ ಇದಕ್ಕ ಜ್ಞಾನೇಂದ್ರ ಸಿಂಗ್ ಅವ್ರಿಗೆ ಮಾತಾಡಿವಿ ಅಂತಾರ. ಆದ್ರೆ ಏನು ಮಾಡವಲ್ರಿ ಅವ್ರು. ಜ್ಞಾನೇಂದ್ರ ಸಿಂಗ್ ಬರೀ ಜೀರೋ. ಹೇಳ ನೀನು ಸಂಬಂಧ ಇಲ್ಲಲ್ಲ ಅದನ್ನ ಒಯ್ಯಾಕ, ಇದನ್ನೆಲ್ಲ ಸಂಬಂಧ ಇಲ್ಲಲ್ಲ, ನೀನ್ ಸಂಬಂಧ ಇಲ್ಲಲ್ಲ ನಿನ್ಗೆ. ಹೇಗೆ ಹಂಗಾದ? आपने आवाज दो, नहीं मेरे क्या बोलेंगे? सुबह भी ये परेशान हो गया, मालूम है? फिर हमारा पाइप लगा, पानी भर दिए। आज ये टेंशन पाइप लगा, फर्स्ट में बोलते हैं क्या बोले?